ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೋಕರಕ್ಷಕನೂ ಪಾಪ ವಿಮೋಚಕನೂ ಆಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಪ್ರಿಯರೇ, ಇಲ್ಲಿಯವರೆಗೂ ಅಪೋಸ್ತಲನಾದ ಪೌಲನು ಫಿಲೆಮೋನನಿಗೆ ಬರೆದಂಥ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಆ ಪತ್ರಿಕೆಯಲ್ಲಿ ದಾಸನಾಗಿದ್ದಂಥ ಓನೇಸಿಮನು ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದ ಮೇಲೆ ಅವನ ಜೀವಿತದಲ್ಲಿ ಉಂಟಾದ ಮಾರ್ಪಾಟುಗಳು, ಅವನು ತನ್ನ ಜೀವಿತದಲ್ಲಿ ಹೊಂದಿಕೊಂಡ ಆಶೀರ್ವಾದಗಳು ಯಾವಾವು ಎಂಬುದನ್ನು ಒಂದೊಂದಾಗಿ ಧ್ಯಾನಿಸುತ್ತಾ ಬಂದಿರುತ್ತೇವೆ. ಮತ್ತು ಈ ದಿನ ಕೊನೆಯದಾಗಿ ಓನೇಸಿಮನ ಕುರಿತು ಇನ್ನೊಂದು ಸಂಗತಿಯನ್ನು ಧ್ಯಾನಿಸುತ್ತಾ ಈ ಅಂಶವನ್ನು ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗ ಫಿಲೆಮೋನನಿಗೆ ಬರೆದ ಪತ್ರಿಕೆಯ 19ನೇ ವಚನವನ್ನು ಗಮನಿಸುವುದಾದರೆ, ಅಪೋಸ್ತಲನಾದ ಪೌಲನು ಫಿಲೆಮೋನನಿಗೆ ಪತ್ರ ಬರೆಯುತ್ತಾ, ಫಿಲೆಮೋನನೇ, ಓನೇಸಿಮನಿಂದ ನೀನೇನಾದರೂ ನಷ್ಟಪಟ್ಟಿದ್ದೆಯಾದರೆ ಅಥವಾ ಓನೇಸಿಮನು ನಿನಗೆ ಸಾಲವನ್ನೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ಅದನ್ನು ನಾನೇ ಕೊಟ್ಟು ತೀರಿಸುತ್ತೇನೆ ಎಂಬುದಾಗಿ ಪೌಲನು ತನ್ನ ಪತ್ರದಲ್ಲಿ ತಿಳಿಸಿರುವುದನ್ನು ಗಮನಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ಮೇಲಿನ ಮಾತುಗಳನ್ನು ಆಲೋಚನೆ ಮಾಡುವಾಗ ಒಂದು ಕಾಲದಲ್ಲಿ ದಾಸನಾಗಿದ್ದಂಥ ಓನೇಸಿಮನಿಂದ ಫಿಲೆಮೋನನು ತನ್ನ ಜೀವಿತದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಿದ್ದನು. ಈಗ ಆ ಎಲ್ಲ ಸಂಗತಿಗಳನ್ನು ಮರೆತು ತನಗೆ ದಾಸನಾಗಿದ್ದಂಥ ಓನೇಸಿಮನನ್ನು, ತನಗೆ ನಷ್ಟಪಡಿಸಿದಂಥ ಓನೇಸಿಮನನ್ನು ಪ್ರೀತಿಯಿಂದ ಪ್ರಿಯ ಸಹೋದರನಂತೆ ಭಾವಿಸಿ ಸಂಭ್ರಮ ಸಡಗರದಿಂದ ಅವನನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಳ್ಳಬೇಕು ಅಂದರೆ ಇದು ಹೇಗೆ ಸಾಧ್ಯ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಇಲ್ಲಿ ಪೌಲನು ಓನೇಸಿಮನ ಜವಾಬ್ದಾರಿಯನ್ನು ತನ್ನ ಮೇಲೆ ಹಾಕಿಕೊಳ್ಳುತ್ತಿದ್ದಾನೆ. ಓನೇಸಿಮನ ಸಾಲವನ್ನೆಲ್ಲ ತೀರಿಸುವುದಕ್ಕೆ ಪೌಲನು ಮುಂದಾದನು. ಆದುದರಿಂದ ಓನೇಸಿಮನ ಸಾಲವೆಲ್ಲ ತೀರಿ ಹೋಗಿ ಓನೇಸಿಮನು ಫಿಲೆಮೋನನ ಮನೆಯಲ್ಲಿ ಸಹೋದರನಂತೆ ಸಮಾನತೆಯನ್ನು ಹೊಂದಿದವನಾಗಿ ಸಂಭ್ರಮ ಸಡಗರದಿಂದ ಸೇರಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ಫಿಲೆಮೋನನಿಗೆ ದಾಸನಾಗಿದ್ದಂಥ ಓನೇಸಿಮನನ್ನು ಋಣಮುಕ್ತನನ್ನಾಗಿ ಮಾಡುವುದಕ್ಕೋಸ್ಕರ ಹೇಗೆ ಪೌಲನು ಮಧ್ಯವರ್ತಿಯಾದನೋ ಅದೇ ಪ್ರಕಾರ ಪಾಪ ಅಪರಾಧಗಳಿಗೆ ದಾಸರಾಗಿ ಮನಸ್ಸಿಗೆ ಬಂದಂತೆ ಜೀವಿಸಿ ದೇವರ ಉದ್ದೇಶಗಳನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸದೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ದೇವರಿಗೆ ದೊಡ್ಡ ನಷ್ಟವನ್ನುಂಟು ಮಾಡಿದ ಮಾನವರಾದ ನಮ್ಮೆಲ್ಲರ ಪಾಪ ಅಪರಾಧಗಳನ್ನು ಕ್ಷಮಿಸಿ ದೇವದಂಡನೆಯಿಂದಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡನು. ನಮ್ಮ ಜಾಗದಲ್ಲಿ ಶಿಲುಬೆಯ ಕಂಬವನ್ನೇರಿದನು. ನಾವು ಅನುಭವಿಸಬೇಕಾಗಿದ್ದ ದಂಡನೆಯನ್ನ ಆತನು ಅನುಭವಿಸಿದನು. ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ ಪಟ್ಟಿಯನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿ ಈಗ ನಮ್ಮನ್ನು ತನ್ನ ಮುಂದೆ ನಿರ್ದೋಷಗಳನ್ನಾಗಿಯೂ ಯಥಾರ್ಥರನ್ನಾಗಿಯೂ ಋಣಮುಕ್ತರನ್ನಾಗಿಯೂ ನಿಲ್ಲಿಸಿಕೊಂಡಿದ್ದಾನೆ. ಹೌದು, ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ರಿಂದ 7 ವಚನಗಳನ್ನು ಗಮನಿಸುವಾಗ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಫಲಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು ಎಂಬುದಾಗಿ ಪ್ರವಾದಿಯಾದಂಥ ಯೆಶಾಯನು ತನ್ನ ಗ್ರಂಥದಲ್ಲಿ ತಿಳಿಸಿರುವನು. ಪ್ರಿಯರೇ, ಅದೇ ಪ್ರಕಾರ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19ನೇ ವಚನದಲ್ಲಿ ಗಮನಿಸುವುದಾದರೆ, ನಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದನ್ನು ಬಲ್ಲಿರಲ್ಲವೇ ಎಂಬುದಾಗಿ ಅಪೋಸ್ತಲನಾದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ತಿಳಿಸಿರುವನು. ಹೌದು,
ಅಂದು ಓನೇಸಿಮನ ಸಾಲವನ್ನೆಲ್ಲ ಪೌಲನು ತೀರಿಸಿದಂತೆ ಇಡೀ ಲೋಕದ ಮಾನವರ ಪಾಪದ ಭಾರವನ್ನು ಹೊತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಾಲವನ್ನೆಲ್ಲ ತೀರಿಸಿದ್ದಾನೆ. ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದ್ದಾನೆ. ಈ ಲೋಕದಲ್ಲಿ ಕೊನೆಯವರೆಗೂ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೆಚ್ಚುವ ಹಾಗೆ ಜೀವಿಸುವುದಾದರೆ ಮುಂದೊಂದು ದಿನ ಪರಲೋಕದಲ್ಲಿ ನಮ್ಮ ಕರ್ತನಾದ ದೇವರು ನಮ್ಮನ್ನು ಸಂಭ್ರಮ ಸಡಗರದಿಂದ ಸ್ವಾಗತಿಸಿಕೊಳ್ಳುವಂತವನಾಗಿದ್ದಾನೆ. ಪ್ರಿಯರೇ, ಈ ಆಶೀರ್ವಾದಗಳನ್ನು ಹೊಂದಿಕೊಂಡಂತ ನಾವೇ ಭಾಗ್ಯವಂತರು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ನಿರ್ಮಾಣಿಕನೇ, ನಮ್ಮ ಸೃಷ್ಟಿಕರ್ತನೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ, ಈ ಮುಂಜಾವಿನ ಸಂದರ್ಭಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಆ ದಿನ ಓನೇಸಿಮನ ಸಾಲವನ್ನ ಪೌಲನು ತೀರಿಸಿದಂತೆ ಇಡೀ ಲೋಕದ ಮಾನವರ ಪಾಪದ ಸಾಲವನ್ನ ನೀನು ನಿನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಕಂಬವನ್ನೇರಿ ನಮ್ಮ ಸಾಲವನ್ನೆಲ್ಲ ತೀರಿಸಿದಿ. ನಮ್ಮ ದಂಡನೆಯನ್ನ ನೀನು ಅನುಭವಿಸಿದಿ. ನಮಗೆ ಸುಕ್ಷೇಮವನ್ನುಂಟು ಮಾಡಿದ್ದಿ. ನಮಗೋಸ್ಕರವಾಗಿ ನೀನು ಗಾಯಪಟ್ಟಿ, ನಮಗೋಸ್ಕರವಾಗಿ ನೀನು ಮರಣವನ್ನು ಅನುಭವಿಸಿದ್ದಿ. ನಿನ್ನ ಮರಣದ ಮೂಲಕವಾಗಿ ಮಾನವರಾದಂಥ ನಮ್ಮೆಲ್ಲರಿಗೂ ನಿತ್ಯ ಜೀವವನ್ನುಂಟು ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಈ ಲೋಕದಲ್ಲಿ ನಿನ್ನಿಂದ ರಕ್ಷಣೆ ಹೊಂದಿರುವಂತ ನಿನ್ನ ಮಕ್ಕಳಾಗಿರುವಂತ ನಾವು ಕೊನೆಯವರೆಗೂ ನೀನು ಮೆಚ್ಚುವ ರೀತಿಯಲ್ಲಿ ಜೀವಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ, ನಿನ್ನ ನಾಮವನ್ನು ಎತ್ತಿ ಹಿಡಿಯಲಿಕ್ಕಾಗುವಂತೆ, ನಿನ್ನ ನಾಮವನ್ನು ಇತರರಿಗೆ ಪರಿಚಯ ಪಡಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಉಪಯೋಗಿಸಿಕೋ ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ನಮ್ಮ ಎಲ್ಲ ಸೇವಾ ದಾನಿಗಳನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರ ಕುಟುಂಬ ಜೀವಿತವನ್ನ, ಅವರ ಉದ್ಯೋಗ ವ್ಯವಹಾರಗಳನ್ನ, ಅವರ ಮಕ್ಕಳ ವಿದ್ಯಾಭ್ಯಾಸಗಳನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಮಕ್ಕಳು ತಮ್ಮ ಜೀವಿತದಲ್ಲಿ ಎದುರಿಸುತ್ತಿರುವಂತ ಎಲ್ಲ ಹೋರಾಟಗಳಿಂದ, ಶ್ರಮೆ ಸಂಕಟಗಳಿಂದ, ಇಕ್ಕಟ್ಟುಗಳಿಂದ ಬಿಡಿಸಿ ಅವರಿಗೆ ಬೇಕಾದಂತ ವಿಶೇಷವಾದಂತ ಆಶೀರ್ವಾದಗಳನ್ನ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಚಿಂತೆಯಲ್ಲಿರುವಂತವರಿಗೆ ಸಮಾಧಾನವನ್ನ, ದುಃಖದಲ್ಲಿರುವಂತವರಿಗೆ ಸಂತೋಷವನ್ನ, ರೋಗದಲ್ಲಿರುವಂತವರಿಗೆ ಆರೋಗ್ಯವನ್ನ, ನಿರಾಶೆಯಲ್ಲಿರುವಂತವರಿಗೆ ನಿರೀಕ್ಷೆಯನ್ನ, ಬಲಹೀನತೆಯಲ್ಲಿರುವಂತವರಿಗೆ ಬಲವನ್ನು ಅನುಗ್ರಹ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಜೀವಿತದ ಎಲ್ಲ ದಿನಗಳಲ್ಲಿ ನಿನ್ನ ಶುಭವು, ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಕರ್ತನೆ, ಈ ದಿನಗಳಲ್ಲಿ ಜನ್ಮದಿನವನ್ನು ಕಂಡಂತ ಪ್ರಿಯರನ್ನ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವಂತೆ ನಿನ್ನ ಮಕ್ಕಳನ್ನ ನೆನಪಿಗೆ ತಂದುಕೊಳ್ಳುತ್ತೇವೆ. ಅವರ ಬಾಳಿನಲ್ಲಿ ಮತ್ತೊಂದು ಹೊಸ ವರ್ಷವನ್ನು ತಂದದಕ್ಕಾಗಿ ನಿನಗೆ ಸ್ತೋತ್ರ. ಈ ಹೊಸ ವರ್ಷ ನಿನ್ನ ಮಕ್ಕಳ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಹೊತ್ತು ತರಲಿ. ಹಳೆಯ ವರ್ಷದಲ್ಲಿ ಈಡೇರದಂತ ಆಸೆ ಆಕಾಂಕ್ಷೆಗಳು ಈ ಹೊಸ ವರ್ಷದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಈಡೇರುವಂತೆ ಸಹಾಯ ಮಾಡು. ಈ ದಿನದ ನಮ್ಮ ಎಲ್ಲ ಸೇವಾ ಕಾರ್ಯಗಳನ್ನ, ಸೇವಾ ಪ್ರಯಾಣಗಳನ್ನ, ಉದ್ದೇಶ ಆಲೋಚನೆಗಳನ್ನ ಆಶೀರ್ವದಿಸು. ನಿನ್ನ ಮಹಿಮೆಗೆ ತಕ್ಕ ಹಾಗೆ ನಮ್ಮ ಸೇವಕರನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೋ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.